ಶಾಲೆಗೆ ಹೋಗದಂತೆ ಮಗಳ ಪುಸ್ತಕವನ್ನೇ ಸುಟ್ಟು ಹಾಕಿರ್ತಕ್ಕಂತಹ ತಂದೆಯ ವಿರುದ್ಧವೇ ಈಗ ಮಗಳು ದೂರನ್ನ ಕೊಟ್ಟಿದ್ದಾಳೆ. ಶಾಲೆಗೆ ಹೋಗಬಾರ್ದು ಅಂತ ತಾಕೀತು ಮಾಡಿದಂತಹ ತಂದೆ ಕೊನೆಗೆ ಪುಸ್ತಕವನ್ನೆಲ್ಲ ಸುಟ್ಟು ಹಾಕಿದಂತಹ ಪ್ರಸಂಗ ನಡೆದಿದೆ. ಪುಸ್ತಕ ಸುಟ್ಟು ಮಗಳು ಶಾಲೆಗೆ ಹೋಗದಂತೆ ತಡೆದಂತಹ ತಂದೆಯ ವಿರುದ್ಧವೇ 112ಗೆ ಕರೆ ಮಾಡೋ ಮೂಲಕವಾಗಿ ಮಗಳು ದೂರನ್ನ ಕೊಟ್ಟಿದ್ದಾಳೆ. ದಾವಣಗೆರೆ ಜಿಲ್ಲೆಯ ನ್ಯಾಮತಿಯಲ್ಲಿ ಈ ಘಟನೆ ನಡೆದಿರೋದು. 10ನೇ ತರಗತಿ ಓದ್ತಾ ಇದ್ದಂತಹ ಬಾಲಕಿ ಶಾಲೆಗೆ ಹೋಗಬೇಡ ಅಂತ ಪದೇ ಪದೇ ಆಕೆಗೆ ಹೇಳ್ತಾ ಇದ್ರಂತೆ. ಹೋಗ್ತೀನಿ ಅಂತ ಹಠ ಹಿಡಿದಾಗ ಬುಕ್ನೆಲ್ಲ ಸುಟ್ಟು ಹಾಕಿದ್ದಾರಂತೆ. ಕುಡಿದು ಬಂದು ಗಲಾಟೆ ಕೂಡ ಮಾಡ್ತಾರೆ ಅಂತ ಆಕೆ ಆರೋಪಿಸಿ ದೂರನ್ನ ಕೊಟ್ಟಿದ್ದಾಳೆ. ಪೊಲೀಸರು ಸ್ಥಳಕ್ಕೆ ಬಂದು ತಂದೆಗೆ ಬುದ್ಧಿವಾದವನ್ನ ಹೇಳಿದ್ದಾರೆ. ಎಲ್ಲರೂ ಮಕ್ಕಳು ಸ್ಕೂಲ್ಗೆ ಹೋಗಲಿ, ಚೆನ್ನಾಗಿ ಓದಲಿ ಅಂತ ಒತ್ತಾಯ ಮಾಡ್ತಾರೆ. ಆದರೆ ಈ ವ್ಯಕ್ತಿ ಕುಡ್ದಿನ ಅಮಲಿನಲ್ಲಿ ಮಾಡಿದ್ದಾರೆ ಅಂದರೆ ಯಾರು ತಾನೇ ಹಿಂಗೆ ಮಾಡ್ತಾರೆ? ಹೋಗಲಿ, ಆ ಮಗಳು ಅಷ್ಟು ಧೈರ್ಯ ತೋರಿ ಕಂಪ್ಲೇಂಟ್ ಕೊಟ್ಟಿದ್ದಾಳಲ್ಲ ತಂದೆಯ ವಿರುದ್ಧವೇ, ಅದಕ್ಕೆ ನಿಜವಾಗ್ಲೂ ಮೆಚ್ಚಬೇಕು. ಕೊನೆಗೆ ಪೊಲೀಸರೇ ಬಂದು ಎಲ್ಲ ಸಮಾಧಾನ ಪಡಿಸಿ ಒಂದಷ್ಟು ಅವರಿಂದ ಆಗುವ ಸಹಾಯವನ್ನು ಕೂಡ ಮಾಡಿದ್ದಾರೆ.